ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಪ್ಪ, ಅವಳಿಗೆ ನೀನ್ ನೆರಳು ಕಂಡ್ರು ಆಗಲ್ಲ ಅಂತ ಗೊತ್ತಿದ್ರು ಮತ್ತೆ ಯಾಕೆ ಅವಳು ಮುಂದೆ ಹೋಗಿ ನಿಂತ್ಕೋತೀಯಾ? ನೀನು ನಿಂತ್ಕೋಬೇಕಾಗತ್ತೆ. ಏನ್ ಹೇಳ್ತಿದ್ಯಪ್ಪ ನೀನು? ಅಪ್ಪ ಇದ್ರು ಇಲ್ದೇ ಇರೋಗ್ ಬದುಕ್ಬೇಕಲ್ಲ ನಾನು? ಇಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮಂಗೆ ಭಾರ ಆಗಿ ಬದುಕ್ತಾ ಇದ್ದೀನಿ. ನೀನ್ ಮಾಡಿರೋ ಸಾಲನ ಚಿಕ್ಕಪ್ಪ ತೀರಿಸ್ತಿದ್ದಾರೆ. ನಾನಾದ್ರೂ ಸಿಟಿಗೆ ಹೋಗಿ ಸಂಪಾದನೆ ಮಾಡಿ ಸಾಲ ತೀರ್ಸೋಣ. ಕೇಳು, ಉತ್ತರ ಕೊಡ್ತೀನಿ. ಕಣ್ಮುಂದೆ ಇರೋ ನೀನೇ ಉತ್ತರ ಕೊಡಲ್ಲ, ಇನ್ ಜೀವ ಇಲ್ದೇ ಇರೋದು ಇದು ಉತ್ತರ ಕೊಡುತ್ತಾ? ನೋಡ್ತಾ ಇದ್ದೀನಿ. ಏನು ಉತ್ತರ ಕೊಡ್ತಾ? ನಾನು ಚಿಕ್ಕ ವಯಸ್ಸಿಂದ ಕೇಳ್ತಾ ಇರೋದು ಎರಡೇ ಪ್ರಶ್ನೆ. ನಮ್ಮಮ್ಮ ಹೇಗ್ ಸತ್ರು? ಯಾವಾಗ್ಲೂ ಇದೇ ಮೌನ. ನನ್ನ ಅಕ್ಕ ಹೇಗ್ ಕಳ್ದೋದ್ಲು? ಅಂಬಿಕಾ, ದುರ್ಗಾ, ಬರೀ ಆಟ ಆಯ್ತಲ್ರೆ. ಏನಾದ್ರು ತಗೊಳ್ತೀರಾ ತಿನ್ನಕ್ಕೆ? ಅಂಬಿಕಾ, ಕಣ್ಣೆದ್ರಿಗೆ ಇರ್ಬೇಕು. ಯಾವಾಗ ಕೇಳಿದ್ರು ನಿನ್ನಿಂದ ಉತ್ತರ ಸಿಗಲ್ಲ. ನನ್ಗಿವಾಗ ಗೊತ್ತಾಗ್ಲೇಬೇಕು. ಹೇಳಪ್ಪ. ಗುರುದ್ರೋಹ. ಯಾರ್ ದ್ರೋಹ ಮಾಡಿದ್ರು? ಅನ್ಕೊಂಡ ಹಾಗವಳಿಲ್ಲ. ಡೋಂಟ್ ವರಿ ಶರತ್, ಹಿತ ವಿಲ್ ಬಿ ಆಲ್ ರೈಟ್. ಮದನ್, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅಂಬಿಕನ್ ಫೋಟೋ ಅಲ್ಲಿರ್ಬೇಕು. ಮ್ಯಾಮ್, ಅದನ್ನ ನಾನು ಮಾಡಿಸ್ತೀನಿ. ಶರತ್ ಪ್ಲೀಸ್, ನನಗೆ ನಿಮ್ಮನ್ನ ಈ ತರ ನೋಡಕ್ಕಾಗಲ್ಲ. ಯುನೋ, ನಾಳೆ ಬೆಳಗ್ಗೆ ಹಿತ ನೋಡೋದಕ್ಕಿಂತ ಮುಂಚೆ ಫ್ರೇಮಲ್ಲಿ ರೆಡಿ ಇರತ್ತೆ. ಪ್ಲೀಸ್ ಟು ದಟ್ ಮಾಯಾ. ಮಾಯಾ, ನಮ್ಮ ಅಂಬಿಕಾ ಅಂದ್ರೆ ಎಷ್ಟು ಪ್ರೀತಿ ನಮ್ಮ ನಿನ್ಗೆ. ಎಷ್ಟಾದ್ರೂ ಜೊತೆಗೆ ಬೆಳೆದವರಲ್ವಾ ಆಂಟಿ. ಅಂಬಿಕಾ ಇಲ್ಲ ಅಂದಿದ್ರೆ ನಾನಿವತ್ತು ಈ ಮನೇಲಿ ಇರಕ್ಕೆ ಆಗ್ತಿರ್ಲಿಲ್ಲ. ಎಲ್ಲೋ ಅನಾಥ ಆಗಿದ್ದೊಳಗೆ ಇಷ್ಟು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂದ್ರೆ ಅದಕ್ಕೆ ಅಂಬಿಕಾನೇ ಕಾರಣ. ಶರತ್, ಇವತ್ತು ನಿನ್ ಮನೇಲಿ ಇರ್ಲಿಲ್ಲ ಅಂದಿದ್ರೆ ನನಗೆ ಏನಾಗ್ತಿತ್ತೋ ಏನೋ. ಪ್ಲೀಸ್, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.